ಸಾಹಸ ಸಿಂಹ ವಿಷ್ಣುವರ್ಧನ್, ಡಾಕ್ಟರ್ ಶಿವರಾಜ್ಕುಮಾರ್ ಇವರಿಬ್ಬರನ್ನ ಒಂದೇ ಮೂವಿಲಿ ನೋಡಬೇಕು ಅಂತ ಅಭಿಮಾನಿಗಳ ಜಂಜ ಆಸೆ ಇತ್ತು. ಒಂದು ಕನಸಿತ್ತು, ಆದರೆ ಆ ಕನಸು ನನಸಾಗಿಲ್ಲ. ಅದು ನನಸಾಗೋ ಒಂದು ಸಮಯನೂ ಬಂದಿತ್ತು. ನಾವು ಆ ಚಿತ್ರದ ಒಂದು ಪೋಸ್ಟರ್ನು ನೋಡ್ಬೋದು. ಆ ಒಂದು ಸಿನಿಮಾ ಏನಾಯಿತು, ಆ ಚಿತ್ರ ಬಂದಿದೆಯೋ ಇಲ್ಲೋ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ವಿಷ್ಣುವರ್ಧನ್ ಅವರು ತುಂಬಾ ಮಲ್ಟಿಸ್ಟಾರರ್ ಮೂವಿ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದಾರೆ, ಶಂಕರ್ ನಾಗ್ ಅವ್ರ ಜೊತೆ ಮಾಡಿದ್ದಾರೆ, ಅಂಬರೀಷ್ ಅವ್ರ ಜೊತೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರವಿಚಂದ್ರನ್ ಅವರ ಪ್ರೇಮಲೋಕ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಮತ್ತು ರವಿಚಂದ್ರನ್ ಅವ್ರದ್ದೇ ಇನ್ನೊಂದು ಸಿನಿಮಾ ಮುತ್ತು, ಇದು ರಜನಿಕಾಂತ್ ಅವರ ತಮಿಳ್ ಸಿನಿಮಾ ರೀಮೇಕು. ಈ ಸಿನಿಮಾದಲ್ಲೂ ವಿಷ್ಣುವರ್ಧನ್ ಅವ್ರದ್ದು ಒಂದು ರೋಲ್ ಇದೆ. ರವಿಚಂದ್ರನ್ ಅವ್ರದ್ದೇ ಮತ್ತೊಂದು ಮೂವಿ ಯಾರೇ ನೀನು ಚೆಲುವೆ, ಇದು ಕೂಡ ತಮಿಳಿನ ಅಜಿತ್ ಅವ್ರ ಸಿನಿಮಾದ ರೀಮೇಕು. ಆದರೆ ಇದು ಕನ್ನಡದಲ್ಲೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಸಿನಿಮಾದ ಸಾಂಗ್ಸು ಇವಾಗಲೂ ಎವರ್ಗ್ರೀನು. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಸಪೋರ್ಟಿಂಗ್ ರೋಲಾಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ರಮೇಶ್ ಅರವಿಂದ್ ಅವ್ರ ಜೊತೆನೂ ಇವ್ರು ಮಾಡಿದ್ದಾರೆ. ಏಕದಂತ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಲೀಡ್ ರೋಲಾಗಿ ಕಾಣಿಸ್ಕೊಂಡಿದ್ರು. ವಿಷ್ಣುವರ್ಧನ್ ಅವ್ರದ್ದು ಇದ್ರಲ್ಲಿ ಸ್ಕ್ರೀನ್ ಪ್ರೆಸೆಂಟ್ ಜಾಸ್ತಿನೇ ಇದೆ. ಅಷ್ಟೇ ಅಲ್ಲ, ಪರಭಾಷೆ ಸಿನಿಮಾಗಳಲ್ಲೂ ಇವ್ರು ಮಾಡಿದ್ದಾರೆ. ರಾಜಶೇಖರ್ ಅವ್ರ ಸಿನಿಮಾದಲ್ಲಿ ರಾಜಶೇಖರ್ ಅವ್ರಿಗೆ ತಂದೆ ಪಾತ್ರ ಮಾಡಿದ್ದಾರೆ. ಮತ್ತು ಇ.ಟಿ. ಅನ್ನೋ ಒಂದು ಸಿನಿಮಾದಲ್ಲಿ ವಿಜಯಕಾಂತ್ ಅವ್ರ ಜೊತೆ ಇವ್ರು ಕಾಣಿಸ್ಕೊಂಡಿದ್ದಾರೆ. ಮತ್ತು ರಜನಿಕಾಂತ್ ಅವ್ರ ಜೊತೆನೂ ಕಾಣಿಸ್ಕೊಂಡಿದ್ದಾರೆ. ಮತ್ತು ಅಕ್ಷಯ್ ಕುಮಾರ್ ಅವರು ಕೆರಿಯರ್ ಸ್ಟಾರ್ಟಿಂಗಲ್ಲಿ ಕನ್ನಡದ ಸಿನಿಮಾ ಮಾಡಿದ್ರು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ವಿಷ್ಣುವರ್ಧನ್ ಅವರ ವಿಷ್ಣು ವಿಜಯ ಸಿನಿಮಾದಲ್ಲಿ. ಇದರಲ್ಲಿ ಅಕ್ಷಯ್ ಕುಮಾರ್ ಅವರು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆಗ ಇದು ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ. ಆದರೆ ಈಗ ಅಕ್ಷಯ್ ಕುಮಾರ್ ಅವ್ರಿಗಿರೋ ಫೇಮ್ಗೆ ಇದು ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ಅದೇ ರೀತಿ ಶಿವರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಉಪೇಂದ್ರ ಅವ್ರ ಜೊತೆ ಮಲ್ಟಿಸ್ಟಾರರ್ ಮೂವೀಸು 3-4 ಮಾಡಿದ್ದಾರೆ. ಪ್ರೀತ್ಸೆ ಸಿನಿಮಾದಲ್ಲಿ ಇವರಿಬ್ಬರು ಕಾಣಿಸ್ಕೊಂಡಿದ್ದಾರೆ. ಮತ್ತು ಲವಕುಶ, ಕಬ್ಜಾ ಸಿನಿಮಾದಲ್ಲಿ ಶಿವಣ್ಣ ಕ್ಯಾಮಿಯೋ ರೋಲ್ ಪ್ಲೇ ಮಾಡಿದ್ದಾರೆ. 45 ಸಿನಿಮಾದಲ್ಲಿ ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ ಇವರು 3 ಜನ ಕಾಣಿಸ್ಕೊಂಡಿದ್ದಾರೆ. ಶಶಿಕುಮಾರ್, ಶಿವಣ್ಣ ಇವರಿಬ್ಬರು ಆ್ಯಕ್ಟ್ ಮಾಡಿರೋ ಮೂವಿ ಮೃತ್ಯುಂಜಯ ಮತ್ತು ಮುತ್ತಣ್ಣ ಮೂವಿ. ಈ ಸಿನಿಮಾದಲ್ಲಿ ಶಶಿಕುಮಾರ್ ಅವರು ಸಪೋರ್ಟಿಂಗ್ ರೋಲ್ ಪ್ಲೇ ಮಾಡಿದ್ದಾರೆ. ಮತ್ತು ರಮೇಶ್ ಅರವಿಂದ್, ಶಿವಣ್ಣ ಇವರಿಬ್ಬರು ತುಂಬ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಜಗ್ಗೇಶ್, ಶಿವಣ್ಣ ಇವರಿಬ್ಬರು ಜೋಡಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಸಿನಿಮಾದಲ್ಲಿ ಜಗ್ಗೇಶ್ ಅವ್ರದ್ದು ನೆಗೆಟಿವ್ ರೋಲು. ದರ್ಶನ್, ಶಿವಣ್ಣ ಅದರಲ್ಲಿ ದರ್ಶನ್ ಅವ್ರು ನೆಗೆಟಿವ್ ಶೇಡಾಗಿ ಕಾಣಿಸ್ಕೊಂಡಿದ್ದಾರೆ. ಶ್ರೀಮುರಳಿ, ಶಿವಣ್ಣ ಮಫ್ತಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಶಿವಣ್ಣ, ರವಿಚಂದ್ರನ್ ಕೋದಂಡ ಸಿನಿಮಾದಲ್ಲಿ ಇವರಿಬ್ಬರು ಕಾಣಿಸ್ಕೊಂಡಿದ್ದಾರೆ. ಇದು ಮಲಯಾಳಂ ರೀಮೇಕ್ ಸಿನಿಮಾ. ಇದನ್ನು ಡೈರೆಕ್ಟ್ ಮಾಡಿರೋದು ರವಿಚಂದ್ರನ್ ಅವರ. ವಿಜಯ ರಾಘವೇಂದ್ರ, ಶಿವಣ್ಣ ಇವರಿಬ್ಬರು ರಿಷಿ ಸಿನಿಮಾ ಮತ್ತು ಶ್ರೀಕಂಠ ಈ 2 ಮೂವಿಲಿ ವರ್ಕ್ ಮಾಡಿದ್ದಾರೆ. ದಿ ವಿಲನ್ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಈ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಸುದೀಪ್ ಅವರು ಇವರಿಬ್ಬರು ಒಟ್ಟು ಕಾಣಿಸ್ಕೊಂಡಿದ್ದಾರೆ. ಮತ್ತು ತಮಿಳಲ್ಲಿ ಮಲ್ಟಿಸ್ಟಾರರ್ ಮೂವೀಸ್ ಅಂತ ಬಂದರೆ ಶಿವಣ್ಣ ಅವರು ಜೈಲರ್ ಸಿನಿಮಾದಲ್ಲಿ ಒಂದು ಪವರ್ಫುಲ್ ಕ್ಯಾಮಿಯೋ ಆಗಿ ಪ್ಲೇ ಮಾಡಿದ್ದಾರೆ. ಹೀರೋನೇ ಓವರ್ ಶೇಡ್ ಮಾಡೋವಂಥ ಒಂದು ಪರ್ಫಾರ್ಮೆನ್ಸು ಶಿವಣ್ಣ ಅವರು ಆ ಮೂವಿದಲ್ಲಿ ಕೊಟ್ಟಿದ್ದಾರೆ. ಮತ್ತು ಕ್ಯಾಪ್ಟನ್ ಮಿಲಾರ್ ಸಿನಿಮಾದಲ್ಲಿ ಧನುಷ್ ಅವ್ರ ಜೊತೆ ಶಿವಣ್ಣ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್ ರೋಲು. ಕತೆ ಸುತ್ತು ಓಡದೆ ಶಿವಣ್ಣ ಅವ್ರು ಮಾಡಿರೋ ಈ ಒಂದು ಕ್ಯಾರೆಕ್ಟ್ರಿಂದ. ಈಗ ಪೆದ್ದಿ ಸಿನಿಮಾದಲ್ಲಿ ರಾಮ್ ಚರಣ್ ಅವ್ರ ಜೊತೆ ಕಾಣಿಸ್ಕೊಳ್ತಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್, ಶಿವಣ್ಣ ಇವರಿಬ್ಬರಿಗೂ ಅವ್ರದೇ ಆದಂಥ ಅಭಿಮಾನಿ ಬಳಗಗಳಿದೆ. ಇವರಿಬ್ಬರು ಒಟ್ಟಿಗೆ ನಟಿಸಬೇಕಾದ ಸಿನಿಮಾ ಕೃಷ್ಣಾರ್ಜುನ. ಇದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿತ್ತು. ಇದ್ರ ಒಂದು ಪೋಸ್ಟರ್ ನಾವು ನೋಡ್ಬೋದು. ವಿಷ್ಣುವರ್ಧನ್ ಅವರೊಂದು ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಮತ್ತು ಶಿವಣ್ಣ ಒಂದು ರಗಡ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಪೋಸ್ಟರಲ್ಲಿ. ಈ ಸಿನಿಮಾ ಬರಬೇಕಾಗಿತ್ತು ಅಂತ ತುಂಬ ಜನರಿಗೆ ಆಸೆ ಇದೆ. ಆದರೆ ಈ ಸಿನಿಮಾ ಯಾಕಾಗಲಿಲ್ಲ ಅಂತ ಇದ್ರ ಬಗ್ಗೆ ಅಷ್ಟು ಕನ್ಫರ್ಮ್ ಇಲ್ಲ. ಆದರೆ ಸುದ್ದಿ ಪ್ರಕಾರ ಈ ಸಿನಿಮಾ ವಿಷ್ಣುವರ್ಧನ್ ಅವ್ರ ಜಾಗದಲ್ಲಿ ದೇವರಾಜ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅದೇ ಸಿನಿಮಾ ಸಮರ. ಈ ಸಿನಿಮಾದಲ್ಲಿ ದೇವರಾಜ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸು ಕಮ್ಮಿ ಇದ್ರೂ ಅವ್ರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರು. ಇನ್ನೂ ನೀವು ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ. ಈ ಸಿನಿಮಾದ ಹೆಸರು ಸಮರ. ದೇವರಾಜ್ ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸ್ಟೋರಿ ಲೈನ್ ಇದೆ. ಈ ಸಿನಿಮಾನ ನೀವು ನೋಡುವಾಗ ದೇವರಾಜ್ ಅವ್ರ ಜಾಗನ ವಿಷ್ಣುವರ್ಧನ್ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ತುಂಬಾ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಶಿವಣ್ಣ ಅವ್ರದ್ದು 2 ಥರ ಶೇಡ್ ಇದೆ. ಯೂಟ್ಯೂಬಲ್ಲಿ ಈ ಮೂವಿ ಅವೈಲೇಬಲ್ ಇದೆ, ಬೇಕನ್ನೋರು ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಮತ್ತು ಈ ಮೂವಿ ನೀವು ನೋಡಿದ್ರೆ ಈ ಮೂವಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.